ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಸಂಸದರಾದ ತೇಜಸ್ವಿ ಸೂರ್ಯ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಹಾಗೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಎಂದಿನಂತೆ ನಮ್ಮ ಆಡಿಯನ್ಸ್ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಸದರ ಇವತ್ತಿನ ಕಾರ್ಯಕ್ರಮದ ಅತಿಥಿಯಾಗಿರೋದ್ರಿಂದ ಪ್ರಚಲಿತ ವಿದ್ಯಮಾನಗಳಿಂದ ಹಿಡಿದು ರಾಜ್ಯ, ಕೇಂದ್ರ ಸರ್ಕಾರ, ಅಭಿವೃದ್ಧಿ, ಧರ್ಮಸ್ಥಳ, ದಸರಾ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ಚಿಂತನ ಮಂಥನ ಆಗಬೇಕು ಅನ್ನೋ ಉದ್ದೇಶ ಇದೆ. ಮೊದಲನೇದಾಗಿ ತೇಜಸ್ವಿ ಸೂರ್ಯ ಅವರೇ, ನಾನು ವಿಷಯಗಳನ್ನ ಪ್ರತ್ಯೇಕಿಸಿ ಪ್ರಶ್ನೆ ಕೇಳೋಕೆ ಮುಂಚೆ, ಈ ಧರ್ಮಕ್ಷೇತ್ರ, ಧಾರ್ಮಿಕ ಆಚರಣೆಗಳು ರಾಜಕೀಯ ಯುದ್ಧದ ಅಸ್ತ್ರವಾಗ್ತಾ ಇದೆ ಅನ್ನೋ ವಿಚಾರದಲ್ಲಿ ಬಿಜೆಪಿಯ ವಾದ ಕಾಂಗ್ರೆಸ್ ಆಡಳಿತಕ್ಕೆ ಬಂದ್ರೆ ಇದು ಹೆಚ್ಚು ಅನ್ನೋದು. ಆದ್ರೆ ಕಾಂಗ್ರೆಸ್ಸಿಗರು ಹೇಳ್ತಾರೆ ಬಿಜೆಪಿ ಅಧಿಕಾರದಲ್ಲಿ ಇದ್ರೂ ಇಲ್ಲದೆ ಹೋದ್ರೂ ಕೂಡ ಅವರಿಗೆ ಧರ್ಮವೇ ರಾಜಕಾರಣದ ವಸ್ತು ಅಂತ ಹೇಳಿ. ಯಾವ ವಾದ ನಂಬಬೇಕು ನಾವು? ಸ್ಮಿತಾ ಅವರೇ, ರಾಜ್ಯದಲ್ಲಿ ಹಿಂದೆ ಬಿಜೆಪಿ ಸರ್ಕಾರ ಇತ್ತು. ಆಗ ಧರ್ಮಸ್ಥಳ ಕುರಿತಂತೆ ಯಾವ ಕಾಂಟ್ರವರ್ಸಿ ಕೂಡ ಆಗಲಿಲ್ಲ. ದಸರಾ ಹಬ್ಬ ಬರ್ತಿತ್ತು, ಬಹಳ ವಿಜೃಂಭಣೆಯಿಂದ ನಾಡ ಹಬ್ಬದ ಆಚರಣೆ ಆಗ್ತಾ ಇತ್ತು. ಯಾರನ್ನ ಅತಿಥಿಯಾಗಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕಾಂಟ್ರವರ್ಸಿ ಆಗ್ತಾ ಇರಲಿಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ್ಲೇನೆ ಯಾಕೆ ಈ ಟಿಪ್ಪು ಸುಲ್ತಾನನ ಹೆಸರಿನಲ್ಲಿ ಜಯಂತಿ ಪ್ರಾರಂಭ ಆಗುತ್ತೆ, ಅದರಿಂದ ಗಲಾಟೆ ಯಾಕೆ ಪ್ರಾರಂಭ ಆಗುತ್ತೆ? ಧರ್ಮಸ್ಥಳದಂತ ಷಡ್ಯಂತ್ರದ ಎಸ್ಐಟಿ ಯಾಕೆ ರಚನೆ ಆಗತ್ತೆ? ದೇವಸ್ಥಾನಗಳನ್ನ ಸಮುದಾಯದ ಧಾರ್ಮಿಕ ನಂಬಿಕೆ ಇಟ್ಕೊಂಡಿರುವಂತಹ ಜನರ ಕೈಯಿಂದ ಕಸಿದುಕೊಳ್ಳುವಂಥ, ಸರ್ಕಾರಕ್ಕೆ ವಶ ಪಡ್ಕೊಳ್ಳುವಂಥ ಪ್ರಯತ್ನಗಳು ಯಾಕಾಗತ್ತೆ? ದಸರಾಗೆ ನಂಬಿಕೆ ಇಲ್ಲದ ಮತ್ತು ಬಹುಸಂಖ್ಯಾತರ ನಂಬಿಕೆಗೆ ಅಪಮಾನ ಮಾಡುವಂಥ ರೀತಿಯಲ್ಲಿ ಅತಿಥಿಗಳ ಆಯ್ಕೆ ಯಾಕಾಗತ್ತೆ? ಈ ಪ್ರಶ್ನೆನ ನಾವು ಕೇಳಿದ್ರೆ, ಯಾರು ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡಕ್ ಹೋಗ್ತಾ ಇದ್ದಾರೆ, ಯಾರು ಒಂದು ನಿರ್ದಿಷ್ಟ ಸಮಾಜಕ್ಕೆ, ಸಮುದಾಯಕ್ಕೆ, ಒಂದು ವೋಟ್ ಬ್ಯಾಂಕಿಗೆ ಮೆಸೇಜ್ ಕೊಡಕ್ ಹೊರಟಿದ್ದಾರೆ, ಇವರನ್ನ ನಾವು ಗೆಸ್ಟ್ ಮಾಡೋದ್ರಿಂದ ಯಾವ ಕಮ್ಯುನಿಟಿಗೆ ನಾವೊಂದು ಅಪೀಸ್ಮೆಂಟ್ ಮೆಸೇಜ್ ಕೊಡ್ತಾ ಇದ್ದೀವಿ? ಯಾವ ಅರ್ಬನ್ ನಕ್ಸಲ್ರ ಒಂದು ಷಡ್ಯಂತ್ರಕ್ಕೆ ಸರ್ಕಾರ ಕಿವಿಗೊಟ್ಟು ಆಯ್ತು ರಾತ್ರೋರಾತ್ರಿ ಎಸ್ಐಟಿ ಮಾಡ್ತೀವಿ ಅನ್ನುವಂತ ಧಾವಂತ ಉತ್ಸಾಹ ಯಾಕೆ ತೋರಿಸತ್ತೆ? ಇದನ್ನ ಅರ್ಥ ಮಾಡ್ಕೊಂಡಿದ ತಕ್ಷಣ ಜನಕ್ಕೆ ಬಹಳ ಸ್ಪಷ್ಟ ಆಗತ್ತೆ, ಧರ್ಮದ ಆಧಾರದಲ್ಲಿ ಒಂದು ವರ್ಗಕ್ಕೆ ಅಪೀಸ್ ಮಾಡುವಂಥ ದೃಷ್ಟಿಯಿಂದ ಇನ್ನೊಂದು ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರಗಳನ್ನ ಡಿಸ್ಟೆಬಿಲೈಸ್ ಮಾಡಬೇಕು ಅನ್ನುವಂಥ ಮತ್ತೊಂದು ಉದ್ದೇಶದಿಂದ ಕಾಂಗ್ರೆಸ್ ಪಾರ್ಟಿ ರಾಜ್ಯದಲ್ಲ ದೇಶದಲ್ಲೇ ಕಳೆದ 70 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದೆ ಅನ್ನುವಂಥದ್ದು ನಾನು ನಿಮಗೆ ಇತಿಹಾಸದ 100 ಉದಾಹರಣೆಗಳನ್ನು ಕೊಟ್ಟು ಸಾಬೀತು ಮಾಡಬಲ್ಲೆ. ಸರಿ, ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಸಂಸದರಾದ ತೇಜಸ್ವಿ ಸೂರ್ಯ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಹಾಗೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಎಂದಿನಂತೆ ನಮ್ಮ ಆಡಿಯನ್ಸ್ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಸದರ ಇವತ್ತಿನ ಕಾರ್ಯಕ್ರಮದ ಅತಿಥಿಯಾಗಿರೋದ್ರಿಂದ ಪ್ರಚಲಿತ ವಿದ್ಯಮಾನಗಳಿಂದ ಹಿಡಿದು ರಾಜ್ಯ, ಕೇಂದ್ರ ಸರ್ಕಾರ, ಅಭಿವೃದ್ಧಿ, ಧರ್ಮಸ್ಥಳ, ದಸರಾ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ಚಿಂತನ ಮಂಥನ ಆಗಬೇಕು ಅನ್ನೋ ಉದ್ದೇಶ ಇದೆ. ಮೊದಲನೇದಾಗಿ ತೇಜಸ್ವಿ ಸೂರ್ಯ ಅವರೇ, ನಾನು ವಿಷಯಗಳನ್ನ ಪ್ರತ್ಯೇಕಿಸಿ ಪ್ರಶ್ನೆ ಕೇಳೋಕೆ ಮುಂಚೆ, ಈ ಧರ್ಮಕ್ಷೇತ್ರ, ಧಾರ್ಮಿಕ ಆಚರಣೆಗಳು ರಾಜಕೀಯ ಯುದ್ಧದ ಅಸ್ತ್ರವಾಗ್ತಾ ಇದೆ ಅನ್ನೋ ವಿಚಾರದಲ್ಲಿ ಬಿಜೆಪಿಯ ವಾದ ಕಾಂಗ್ರೆಸ್ ಆಡಳಿತಕ್ಕೆ ಬಂದ್ರೆ ಇದು ಹೆಚ್ಚು ಅನ್ನೋದು. ಆದ್ರೆ ಕಾಂಗ್ರೆಸ್ಸಿಗರು ಹೇಳ್ತಾರೆ ಬಿಜೆಪಿ ಅಧಿಕಾರದಲ್ಲಿ ಇದ್ರೂ ಇಲ್ಲದೆ ಹೋದ್ರೂ ಕೂಡ ಅವರಿಗೆ ಧರ್ಮವೇ ರಾಜಕಾರಣದ ವಸ್ತು ಅಂತ ಹೇಳಿ. ಯಾವ ವಾದ ನಂಬಬೇಕು ನಾವು? ಸ್ಮಿತಾ ಅವರೇ, ರಾಜ್ಯದಲ್ಲಿ ಹಿಂದೆ ಬಿಜೆಪಿ ಸರ್ಕಾರ ಇತ್ತು. ಆಗ ಧರ್ಮಸ್ಥಳ ಕುರಿತಂತೆ ಯಾವ ಕಾಂಟ್ರವರ್ಸಿ ಕೂಡ ಆಗಲಿಲ್ಲ. ದಸರಾ ಹಬ್ಬ ಬರ್ತಿತ್ತು, ಬಹಳ ವಿಜೃಂಭಣೆಯಿಂದ ನಾಡ ಹಬ್ಬದ ಆಚರಣೆ ಆಗ್ತಾ ಇತ್ತು. ಯಾರನ್ನ ಅತಿಥಿಯಾಗಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕಾಂಟ್ರವರ್ಸಿ ಆಗ್ತಾ ಇರಲಿಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ್ಲೇನೆ ಯಾಕೆ ಈ ಟಿಪ್ಪು ಸುಲ್ತಾನನ ಹೆಸರಿನಲ್ಲಿ ಜಯಂತಿ ಪ್ರಾರಂಭ ಆಗುತ್ತೆ, ಅದರಿಂದ ಗಲಾಟೆ ಯಾಕೆ ಪ್ರಾರಂಭ ಆಗುತ್ತೆ? ಧರ್ಮಸ್ಥಳದಂತ ಷಡ್ಯಂತ್ರದ ಎಸ್ಐಟಿ ಯಾಕೆ ರಚನೆ ಆಗತ್ತೆ? ದೇವಸ್ಥಾನಗಳನ್ನ ಸಮುದಾಯದ ಧಾರ್ಮಿಕ ನಂಬಿಕೆ ಇಟ್ಕೊಂಡಿರುವಂತಹ ಜನರ ಕೈಯಿಂದ ಕಸಿದುಕೊಳ್ಳುವಂಥ, ಸರ್ಕಾರಕ್ಕೆ ವಶ ಪಡ್ಕೊಳ್ಳುವಂಥ ಪ್ರಯತ್ನಗಳು ಯಾಕಾಗತ್ತೆ? ದಸರಾಗೆ ನಂಬಿಕೆ ಇಲ್ಲದ ಮತ್ತು ಬಹುಸಂಖ್ಯಾತರ ನಂಬಿಕೆಗೆ ಅಪಮಾನ ಮಾಡುವಂಥ ರೀತಿಯಲ್ಲಿ
ಅತಿಥಿಗಳ ಆಯ್ಕೆ ಯಾಕಾಗತ್ತೆ? ಈ ಪ್ರಶ್ನೆನ ನಾವು ಕೇಳಿದ್ರೆ ಯಾರು ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡಕ್ ಹೋಗ್ತಾ ಇದ್ದಾರೆ, ಯಾರು ಒಂದು ನಿರ್ದಿಷ್ಟ ಸಮಾಜಕ್ಕೆ ಸಮುದಾಯಕ್ಕೆ ಒಂದು ವೋಟ್ ಬ್ಯಾಂಕಿಗೆ ಮೆಸೇಜ್ ಕೊಡಕ್ ಹೊರಟಿದ್ದಾರೆ, ಇವ್ರನ್ನ ನಾವು ಗೆಸ್ಟ್ ಮಾಡೋದ್ರಿಂದ ಯಾವ ಕಮ್ಯುನಿಟಿಗೆ ನಾವೊಂದು ಅಪೀಸ್ಮೆಂಟ್ ಮೆಸೇಜ್ ಕೊಡ್ತಾ ಇದ್ದೀವಿ? ಯಾವ ಅರ್ಬನ್ ನಕ್ಸಲ್ರ ಒಂದು ಷಡ್ಯಂತ್ರಕ್ಕೆ ಸರ್ಕಾರ ಕಿವಿಗೊಟ್ಟು ಆಯ್ತು ರಾತ್ರೋರಾತ್ರಿ SIT ಮಾಡ್ತೀವಿ ಅನ್ನುವಂತ ಧಾವಂತ ಉತ್ಸಾಹ ಯಾಕೆ ತೋರಿಸತ್ತೆ? ಇದನ್ನ ಅರ್ಥ ಮಾಡ್ಕೊಂಡಿದ ತಕ್ಷಣ ಜನಕ್ಕೆ ಬಹಳ ಸ್ಪಷ್ಟ ಆಗತ್ತೆ, ಧರ್ಮದ ಆಧಾರದಲ್ಲಿ ಒಂದು ವರ್ಗಕ್ಕೆ ಅಪೀಸ್ ಮಾಡುವಂತಹ ದೃಷ್ಟಿಯಿಂದ ಇನ್ನೊಂದು ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರಗಳನ್ನ ಡಿಸ್ಟೆಬಿಲೈಸ್ ಮಾಡಬೇಕು ಅನ್ನುವಂತ ಮತ್ತೊಂದು ಉದ್ದೇಶದಿಂದ ಕಾಂಗ್ರೆಸ್ ಪಾರ್ಟಿ ರಾಜ್ಯದಲ್ಲ ದೇಶದಲ್ಲೇ ಕಳೆದ 70 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದೆ ಅನ್ನುವಂಥದ್ದು ನಾನ್ ನಿಮಗೆ ಇತಿಹಾಸದ 100 ಉದಾಹರಣೆಗಳನ್ನು ಕೊಟ್ಟು ಸಾಬೀತು ಮಾಡಬಲ್ಲೆ. ಸರಿ, ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಸಂಸದರಾದ ತೇಜಸ್ವಿ ಸೂರ್ಯ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಹಾಗೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಎಂದಿನಂತೆ ನಮ್ಮ ಆಡಿಯನ್ಸ್ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಸದರ ಇವತ್ತಿನ ಕಾರ್ಯಕ್ರಮದ ಅತಿಥಿಯಾಗಿರೋದ್ರಿಂದ ಪ್ರಚಲಿತ ವಿದ್ಯಮಾನಗಳಿಂದ ಹಿಡಿದು ರಾಜ್ಯ, ಕೇಂದ್ರ ಸರ್ಕಾರ, ಅಭಿವೃದ್ಧಿ, ಧರ್ಮಸ್ಥಳ, ದಸರಾ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ಚಿಂತನ ಮಂಥನ ಆಗಬೇಕು ಅನ್ನೋ ಉದ್ದೇಶ ಇದೆ. ಮೊದಲನೇದಾಗಿ ತೇಜಸ್ವಿ ಸೂರ್ಯ ಅವರೇ, ನಾನು ವಿಷಯಗಳನ್ನ ಪ್ರತ್ಯೇಕಿಸಿ ಪ್ರಶ್ನೆ ಕೇಳೋಕೆ ಮುಂಚೆ ಈ ಧರ್ಮಕ್ಷೇತ್ರ, ಧಾರ್ಮಿಕ ಆಚರಣೆಗಳು ರಾಜಕೀಯ ಯುದ್ಧದ ಅಸ್ತ್ರವಾಗ್ತಾ ಇದೆ ಅನ್ನೋ ವಿಚಾರದಲ್ಲಿ ಬಿಜೆಪಿಯ ವಾದ ಕಾಂಗ್ರೆಸ್ ಆಡಳಿತಕ್ಕೆ ಬಂದ್ರೆ ಇದು ಹೆಚ್ಚು ಅನ್ನೋದು. ಆದ್ರೆ ಕಾಂಗ್ರೆಸ್ಸಿಗರು ಹೇಳ್ತಾರೆ ಬಿಜೆಪಿ ಅಧಿಕಾರದಲ್ಲಿ ಇದ್ರೂ ಇಲ್ಲದೆ ಹೋದ್ರೂ ಕೂಡ ಅವರಿಗೆ ಧರ್ಮವೇ ರಾಜಕಾರಣದ ವಸ್ತು ಅಂತ ಹೇಳಿ. ಯಾವ ವಾದ ನಂಬಬೇಕು ನಾವು? ಸ್ಮಿತಾ ಅವರೇ, ರಾಜ್ಯದಲ್ಲಿ ಹಿಂದೆ ಬಿಜೆಪಿ ಸರ್ಕಾರ ಇತ್ತು. ಆಗ ಧರ್ಮಸ್ಥಳ ಕುರಿತಂತೆ ಯಾವ ಕಾಂಟ್ರವರ್ಸಿ ಕೂಡ ಆಗಲಿಲ್ಲ. ದಸರಾ ಹಬ್ಬ ಬರ್ತಿತ್ತು, ಬಹಳ ವಿಜೃಂಭಣೆಯಿಂದ ನಾಡ ಹಬ್ಬದ ಆಚರಣೆ ಆಗ್ತಾ ಇತ್ತು. ಯಾರನ್ನ ಅತಿಥಿಯಾಗಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕಾಂಟ್ರವರ್ಸಿ ಆಗ್ತಾ ಇರಲಿಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ್ಲೇನೆ ಯಾಕೆ ಈ ಟಿಪ್ಪು ಸುಲ್ತಾನನ ಹೆಸರಿನಲ್ಲಿ ಜಯಂತಿ ಪ್ರಾರಂಭ ಆಗತ್ತೆ, ಅದರಿಂದ ಗಲಾಟೆ ಯಾಕೆ ಪ್ರಾರಂಭ ಆಗತ್ತೆ? ಧರ್ಮಸ್ಥಳದಂತ ಷಡ್ಯಂತ್ರದ SIT ಯಾಕೆ ರಚನೆ ಆಗತ್ತೆ? ದೇವಸ್ಥಾನಗಳನ್ನ ಸಮುದಾಯದ ಧಾರ್ಮಿಕ ನಂಬಿಕೆ ಇಟ್ಕೊಂಡಿರುವಂತಹ ಜನರ ಕೈಯಿಂದ ಕಸಿದುಕೊಳ್ಳುವಂತಹ, ಸರ್ಕಾರಕ್ಕೆ ವಶ ಪಡ್ಕೊಳ್ಳುವಂತಹ ಪ್ರಯತ್ನಗಳು ಯಾಕಾಗತ್ತೆ? ದಸರಾಗೆ ನಂಬಿಕೆ ಇಲ್ಲದ ಮತ್ತು ಬಹುಸಂಖ್ಯಾತರ ನಂಬಿಕೆಗೆ ಅಪಮಾನ ಮಾಡುವಂತಹ ರೀತಿಯಲ್ಲಿ ಅತಿಥಿಗಳ ಆಯ್ಕೆ ಯಾಕಾಗತ್ತೆ? ಈ ಪ್ರಶ್ನೆನ ನಾವು ಕೇಳಿದ್ರೆ ಯಾರು ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡಕ್ ಹೋಗ್ತಾ ಇದ್ದಾರೆ, ಯಾರು ಒಂದು ನಿರ್ದಿಷ್ಟ ಸಮಾಜಕ್ಕೆ ಸಮುದಾಯಕ್ಕೆ ಒಂದು ವೋಟ್ ಬ್ಯಾಂಕಿಗೆ ಮೆಸೇಜ್ ಕೊಡಕ್ ಹೊರಟಿದ್ದಾರೆ, ಇವ್ರನ್ನ ನಾವು ಗೆಸ್ಟ್ ಮಾಡೋದ್ರಿಂದ ಯಾವ ಕಮ್ಯುನಿಟಿಗೆ ನಾವೊಂದು ಅಪೀಸ್ಮೆಂಟ್ ಮೆಸೇಜ್ ಕೊಡ್ತಾ ಇದ್ದೀವಿ? ಯಾವ ಅರ್ಬನ್ ನಕ್ಸಲ್ರ ಒಂದು ಷಡ್ಯಂತ್ರಕ್ಕೆ ಸರ್ಕಾರ ಕಿವಿಗೊಟ್ಟು ಆಯ್ತು ರಾತ್ರೋರಾತ್ರಿ SIT ಮಾಡ್ತೀವಿ ಅನ್ನುವಂತ ಧಾವಂತ ಉತ್ಸಾಹ ಯಾಕೆ ತೋರಿಸತ್ತೆ? ಇದನ್ನ ಅರ್ಥ ಮಾಡ್ಕೊಂಡಿದ ತಕ್ಷಣ ಜನಕ್ಕೆ ಬಹಳ ಸ್ಪಷ್ಟ ಆಗತ್ತೆ, ಧರ್ಮದ ಆಧಾರದಲ್ಲಿ ಒಂದು ವರ್ಗಕ್ಕೆ ಅಪೀಸ್ ಮಾಡುವಂತಹ ದೃಷ್ಟಿಯಿಂದ ಇನ್ನೊಂದು ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರಗಳನ್ನ ಡಿಸ್ಟೆಬಿಲೈಸ್ ಮಾಡಬೇಕು ಅನ್ನುವಂತ ಮತ್ತೊಂದು ಉದ್ದೇಶದಿಂದ ಕಾಂಗ್ರೆಸ್ ಪಾರ್ಟಿ ರಾಜ್ಯದಲ್ಲ ದೇಶದಲ್ಲೇ ಕಳೆದ 70 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದೆ ಅನ್ನುವಂಥದ್ದು ನಾನ್ ನಿಮಗೆ ಇತಿಹಾಸದ 100 ಉದಾಹರಣೆಗಳನ್ನು ಕೊಟ್ಟು ಸಾಬೀತು ಮಾಡಬಲ್ಲೆ. ಸರಿ,